ಇನ್ನೊಂದು ವಿಶೇಷವಾಗಿ ಇಲ್ಲಿ 18 ತೀರ್ಥಗಳು ಇವೆ. ಅಲ್ಲಿ 18 ತೀರ್ಥಗಳಿವೆ. ಸೊ ಇಲ್ಲಿನ ಒಂದು ರಾಮತೀರ್ಥ ಅಂತ ಇದೆ ಅಂತೆ. ಆ ರಾಮತೀರ್ಥದಲ್ಲಿ ವನವಾಸದಲ್ಲಿರ್ತಕ್ಕಂಥ ರಾಮ, ಲಕ್ಷ್ಮಣ, ಸೀತೆ ಅವರು ಒಂದು ಈ ತೀರ್ಥದಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಹೋದ್ರು ಅಂತ ಇನ್ನೊಂದು ಪುರಾಣದ ಕಥೆ ಇದೆ, ಹಾಗೂ ಸ್ಥಳದ ಜನಪದ ಕಥೆ ಇದೆ. ಸೊ ಈ ಸದ್ಯಕ್ಕೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತದೆ. ಮೊದಲಿಗೆ ಈ ನಾರಾಯಣಪುರದ ಈ ಭೋಗವತಿಯು ಬಿಜಾಪುರ ಜಿಲ್ಲೆಗೆ ಬರ್ತಿತ್ತು. ಈಗ ಯಾದಗಿರಿ ಜಿಲ್ಲೆ ಹೊಸದಾಗಿ ಆದ ಕಾರಣ ಇದು ಯಾದಗಿರಿ ಜಿಲ್ಲೆಗೆ ಬರುತ್ತೆ. ತುಂಬ ವಿಶೇಷವಾಗಿದೆ. ಇದು ಪ್ರಕೃತಿಯ ಮಡಿಲಿನಲ್ಲಿ ಇರ್ತಕ್ಕಂಥ ರಮಣೀಯ ಆಗಿರ್ತಕ್ಕಂಥ ಸ್ಥಳ. ಹಾಗೂ ಮುಂದೆ ನೀವು ನೋಡ್ಬೋದು ಅಲ್ಲಿ ಜಲಪಾತ ಇದೆ, ಛಾಯಾ ಭಗವತಿ ಜಲಪಾತ ಅಂತ. ತುಂಬ ಎತ್ತರದಿಂದ ಏನು ಬಿಡಲ್ಲ, ಬಟ್ ಮಳೆಗಾಲದಲ್ಲಿ ನೀರು ಬಿಟ್ಟಾಗ ಮಾತ್ರ ಸಖತ್ತಾಗಿ ಕಾಣುತ್ತೆ. ತುಂಬ ಸೊಗಸಾಗಿ ಕಾಣ್ತಕ್ಕಂಥ ಜಲಪಾತ ಇಲ್ಲಿ ನೀವು ನೋಡ್ಬೋದು. ಒನ್ ಡೇ ಪಿಕ್ನಿಕ್ಕಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ನಮ್ಮ ರಾಯಚೂರು ಜನಕ್ಕೆ. ಸೊ ರಾಯಚೂರಿಂದ ಇದು ಒಂದು 10 ಕಿಲೋಮೀಟ್ರ್ ಆಗ್ಬೋದು. ಸೊ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಮೆಚ್ಚುಗೆ ಇರ್ತಕ್ಕಂಥ ಸ್ಥಳ ಇದು. ಸೊ ಹಾಗಾಗಿ ನಿಮಗೂ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನಿಂತ್ಕೊಂಡು ಈ ಪ್ರಕೃತಿಯ ಸೌಂದರ್ಯನ ಸವಿಯೋದೇ ಒಂಥರ ಖುಷಿಯ ವಿಚಾರ.